ಇವತ್ತು ಹಾವೇರಿ ಜಿಲ್ಲೆಯೊಳಗ ಯಾವುದೇ ರಾಜಕಾರಣ ಇರಲಿ ಏನೇ ಇರಲಿ ಪ್ರತಿಯೊಂದು ರೈತರಿಗೆ ಸವಲತ್ತು ಕೊಡಿಸ್ಕೋಬೇಕಾದ್ರೆ ಜಿಲ್ಲಾಧಿಕಾರಿಗಳ ಆದಿಯಾಗಿ ಎಲ್ಲ ಅಧಿಕಾರಿಗಳನ್ನ ಸಭೆಗಳನ್ನು ನಡೆಸಿಕೊಂಡು ಗಟ್ಟಿ ಧ್ವನಿಯಿಂದ ಪ್ರಶ್ನೆ ಮಾಡಿ ನ್ಯಾಯ ಪಡ್ಕೊಳ್ತಕ್ಕಂಥ ಜಿಲ್ಲೆ ನಮ್ಮ ಭಾಗದೊಳಗೆ ಅಂದ್ರೆ ಹಾವೇರಿ ಜಿಲ್ಲೆ ಬಹಳ ಗಟ್ಟಿ ಇರ್ತಕ್ಕಂಥದ್ದು. ಆ ಜಿಲ್ಲೆಯಿಂದ ಬಂದಿರತಕ್ಕಂಥ ಗಟ್ಟಿ ಹೋರಾಟಗಾರರು ನಮ್ಮ ಸಂಘಟನೆ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಿಂದ ಮಾನ್ಯ ಬಂದಿದ್ರು, ಶಬ್ದ ನೆನಪಿಟ್ಟುಕೊಂಡಿರೋ ಗೊತ್ತಿಲ್ಲ, ಇವ್ರು ರಾಜಕೀಯವ್ರಿಗೆ ಏನೋ ಕೆಳಗಿಂದ ಹಚ್ಚ ಹೊಂದಿದ್ರು, ಅವ್ರು ಶಬ್ದ ನನ್ನ ಕಡೆ ಮೆಟ್ಟ ಹಚ್ಚಂದಿದ್ರು. ಅಂತ ಗಟ್ಟಿ ಧ್ವನಿ ರಾಜೇಂದ್ರ ಗಡ್ಡೆನವರು ಮಹಾರಾಷ್ಟ್ರದ ಸೇತಗಾರಿ ಸಂಘಟನೆಯಿಂದ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ ಚಪ್ಪಾಳೆ ಬಳಿ ಸ್ವಾಗತ ಮಾಡ್ಕೋರಿ. ಅದೇ ರೀತಿಯಾಗಿ ನಾ ಎಲ್ಲಾ ಮಠ ಬಂದು ಇನ್ನ ಒಂದು ಮಠ ಯಾಕೆ ಬರುವತ್ತಂತಿದ್ದ, ಹುಲಜಂತಿ ಮಾಳಿಂಗರಾಯನ ಭಂಡಾರ ಜಗತ್ತಿಗೆ ಅಂಗಾರ ಅಂತಿತ್ತು. ಇವತ್ತು ಅಜ್ಜಾರ ಭಂಡಾರ ಆಶೀರ್ವಾದದಿಂದ ಭಂಡಾರದ ತಾಕತ್ತನ್ನ ಈ ರೈತನ ನೇಗಿಲಿಗೆ ತಾಕತ್ತನ್ನು ಕೊಡ್ಲಿಕ್ಕೆ ಹುಲಜಯಂತಿಯಿಂದ ಬಂದಿರತಕ್ಕಂಥ ಅತ್ಯಂತ ಆತ್ಮೀಯ ಪರಮ ಪೂಜ್ಯರಾದ ಮಾಳಿಂಗರಾಯ ಮಹಾರಾಜರು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಇನ್ನೊಂದು ಮಠ ಉಳಿದ ಮಾನ್ಯ ಪ್ರಸಾದ್ ಕೊಟ್ಟು ಕಳಿಸಿದ್ರು. ಈ ಭಾಗದ ಅತ್ಯಂತ ನಡೆದಾಡುವ ದೇವರು 7 ಕೋಟಿ ಜಪವನ್ನ ಮಾಡಿ ಭಕ್ತರ ಭಗವಂತನಾಗಿರ್ತಕ್ಕಂಥ ಮುಗಳಕೋಡ ಜಿಡಿಗಾಸ್ತ್ರಿ ಮಠದ ಪರಮ ಪೂಜ್ಯರು ಬಾಲ ಬ್ರಹ್ಮಚಾರಿಗಳು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ನಾಳೆ ಮುಗಳಕೋಡ ಮಠದಿಂದ 3000 ಬೈಕ್ ರ್ಯಾಲಿ ಮುಖಾಂತರ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬರಕತ್ತಾರ. ಜೋರಾದ ಚಪ್ಪಾಳೆ ಹೊಡಿರಿ. ಈ ನಾಡಿನ ಎಲ್ಲ ಮಠಾಧೀಶರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮುಂದಿನ ದಾಳಿಗೆ ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೀನಿ. ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತು ರೈತ ದೇವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಮಾತಾಡೋದು ಏನೂ ಇಲ್ಲ, ಇದ್ರಲ್ಲಿ ಎಲ್ಲ ಮಾತಾಡ್ತಾನೆ ಇದ್ದಾರೆ, ನಿಮಗೆ ಹುರಿದುಂಬಿಸ್ತಾ ಇದ್ದಾರೆ. ಇಲ್ಲಿ ಅನ್ನ ದಾಸೋಹ ನಡೀತಾ ಇದೆ. ಇಂಥ ಬೃಹತ್ ಯಾಗದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ನಮ್ಮ ಜೀವಮಾನದ ಒಂದು ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕಾಗಿ ನಾನು ಏನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳೋದು ಏನೂ ಇಲ್ಲ. ಗುರುಗಳೇ ಹೇಳ್ತಾ ಇದ್ದಾರೆ. ಆನಂತರ ನಮ್ಮ ಅಧ್ಯಕ್ಷರಾದಂಥ ಚುಣ್ಣಪ್ಪ ಪೂಜಾರಿ ಅವರು ನಿಮ್ಮನ್ನೆಲ್ಲ ಒಗ್ಗೂಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನನಗಿಷ್ಟೇ ಒಂದು ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ನಮ್ಮೀಗ ಮಲ್ಲಿಕಾರ್ಜುನ ಅಣ್ಣವರು ಏನು ಹೇಳಿದ್ರು, ಆನಂತರ ನಮ್ಮಲ್ಲಿ ಲೆಕ್ಕದ ಬ್ರಹ್ಮ, ಕಬ್ಬಿನ ಲೆಕ್ಕದ ಬ್ರಹ್ಮ ಶಿರುಬುರು ಕಾಕ ಏನಿದ್ದಾರೆ, ಇವರೆಲ್ಲವನ್ನೇ ತಮ್ಮ ಮುಂದೆ ನಮ್ಗೆ ರೈತರಿಗೆ ಏನು ಅನ್ಯಾಯ ಆಗ್ತಾ ಇರುವಂಥದ್ದು ಎಲ್ಲವನ್ನ ತಿಳಿಸಿದ್ದಾರೆ. ಇನ್ನು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಏನಿದೆಯಲ್ಲ, ನಾವು ಮಾಡಬೇಕಾಗಿರುವಂಥದ್ದು ದೊಡ್ಡ ಕೆಲಸ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಬಯಸಬೇಕು ಅನ್ನುವಂಥದ್ದು ಒಂದು ನನ್ನ ಇಚ್ಛೆ. ಹಿಂದೆ ನಮ್ಮ ಗುರುಗಳು ಬಾಬಾ ಗೌಡರಾಗಿರ್ಬಹುದು ಅಥವಾ ನಂಜುಂಡ ಪ್ರೊಫೆಸರ್ ಆಗಿರ್ಬಹುದು, ಅಂಥವ್ರು ಏನು ಆ ಕಾಲವನ್ನು ನಾವು ನೋಡಿದೀವಿ, ಅದು ಇವತ್ತು ಕಾಣ್ತಾ ಇದೆ. ಮುಂದೆ ಬದಲಾವಣೆಗೆ ಒಂದು ದಿಕ್ಕು ಕಾಣ್ತಾ ಇದೆ ಅನ್ನುವಂಥದ್ದು ನನಗೆ ಖುಷಿ ಅನಿಸ್ತಾ ಇದೆ. ನಾನು ನಿಮ್ಮನ್ನ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಅಂತಂದ್ರೆ, ರೈತ ಕುಲ ಎಲ್ಲ ಜಾತಿ ಧರ್ಮ ಈ ಪಕ್ಷ ಪಾರ್ಟಿಗಳನ್ನೆಲ್ಲ ಬಿಟ್ಟು, ನನಗನ್ನಿಸ್ತಾ ಇದೆ ಈಗ ನಮ್ಮ ಮಲ್ಲಿಕಾರ್ಜುನ ಅಣ್ಣ ಹೇಳ್ದಂಗ ಹೆಂಡತಿ ಮಕ್ಕಳನ್ನು ಹೊಡೆಯುವಂತ ಒಂದು ವ್ಯವಸ್ಥೆ ಆಗ್ತದೆ, ಅಣ್ಣ ತಮ್ಮದಿಗಳನ್ನು ಹೊಡೆಯುವಂತ ವ್ಯವಸ್ಥೆ ಆಗ್ತದೆ. ಪಕ್ಷದವ್ರು ಬಂದ್ರ ಕಾಂಗ್ರೆಸ್ ಬಿಜೆಪಿ ಅಂತೇಳಿ ಓಡೋಗುವಂತ, ಅಂದ್ರೆ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಓಡೋಗುವಂತ ಕೆಲಸವನ್ನು ಮಾಡ್ತದೆ. ಈ ಮೂಲ ಎಲ್ಲಾದ್ರೂ ಸಮಸ್ಯೆ ಇದೆ ಅಂತ ಆದ್ರೆ ಇವತ್ತು ನಾವು ಬಿಸಿಲಲ್ಲಿ ಕೂತ್ಕೊಂಡು ನಮ್ಮ ಹಕ್ಕನ್ನ ಕೇಳುವಂತ ಪರಿಸ್ಥಿತಿಯನ್ನು ತಂದಿಟ್ಟಂತವ್ರು ಯಾರು ಅಲ್ಲ, ನಾವು ಭಿಕ್ಷೆ ಹಾಕಿದಂತ ಈ ರಾಜಕೀಯ ಪಕ್ಷಗಳು ಅಂತ ಅನಿಸ್ತದ. ಮೂಲ ಸಮಸ್ಯೆಗೆ ಕಾರಣ ಈ ರಾಜಕೀಯ ಪಕ್ಷಗಳು ಅಂತ ಅನಿಸ್ತದ. ಒಂದ್ ವೇಳೆ ಇಂಥ ಪ್ರವೃತ್ತಿ ಇರುವಂತಹ ರಾಜಕೀಯ ಪಕ್ಷಗಳು ನಮ್ಮನ್ನ ಆಳಿದ್ರೆ
ಮುಂದೊಂದು ದಿನದಲ್ಲಿ ಪ್ರಜಾಪ್ರಭುತ್ವ ಇರುವುದಿಲ್ಲ, ಕೃಷಿಗೆ ದೊಡ್ಡ ಮಾರಕವಾಗಿದೆ ಅನ್ನುವಂಥದ್ದು ಅನಿಸ್ತಾ ಇದೆ. ಆದ್ರಿಂದ ನಾನಿಲ್ಲ ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ತಾ ಇದ್ದೇನೆ, ದಯಮಾಡಿ ಈ ಒಂದು ಅಭಿಯಾನ ಮುಂದೆ ನಾವೊಂದು ಯೋಗ ಮಾಡಲಿಕ್ಕೆ ಹೊರಟಿದ್ದೇವೆ. 2028 ರೈತ ಸರ್ಕಾರ, 2028 ರೈತ ಸರ್ಕಾರ, ಇಲ್ಲಾಂದ್ರೆ ರೈತ ಇದ್ದ ಸರ್ಕಾರ ಆಗಬೇಕು. ಆ ಯಾಗದಲ್ಲಿ ತಾವುಗಳು ತಮ್ಮ ಓಟ್ಗಳನ್ನು ದಯಮಾಡಿ ಬಾರ್ಕೋಬೇಡ್ರಿ. ಇವತ್ತು ಸಮಸ್ಯೆ ತಂದಿರೋದೇ ಈ ಎರಡು ಪಕ್ಷಗಳು ಅನ್ನೋಂಥದ್ದನ್ನ ತಾವು ತಿಳ್ಕೊಂಡು ದಯಮಾಡಿ ಈ ಕಾಂಗ್ರೆಸ್ ಬಿಜೆಪಿಯನ್ನ ಊರಿಂದ ಹೊರಗಿಡಿ, ಕಾಂಗ್ರೆಸ್ ಬಿಜೆಪಿಯನ್ನ ಊರಿಂದ ಹೊರಗಿಡಿ. ದೇಶದ ಕಲ್ಯಾಣ ಆಗ್ತದ, ರೈತರ ಕಲ್ಯಾಣ ಆಗ್ತದ. ನಿಮಗೆಲ್ಲರಿಗೂ ಎಲ್ಲ ಯಥೇಚ್ಛವಾಗಿ ಎಲ್ಲ ವ್ಯವಸ್ಥೆಗಳನ್ನ ಹೇಳಿದ್ದಾರೆ. ಒಕ್ಕಟ್ಟಾಗಬೇಕು. ನಿಮ್ಮ ತಾಕತ್ತು ಏನು ಅನ್ನುವಂಥದ್ದನ್ನ, ನಿಮ್ಮ ಶಕ್ತಿ ಏನು ಅಂತದ್ದನ್ನ, ರೈತರ ತಾಕತ್ತು ಏನು ಅಂತದ್ದನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಹೇಳಿದಲ್ಲ, 28 ರೈತ ಸರ್ಕಾರ ಇಲ್ಲ ರೈತ ಇದ್ದ ಸರ್ಕಾರ. ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳು ನೀವೇ ಈಡೇರಿಸಿಕೊಳ್ಳಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಪ್ರಕಾಶ್ ನಾಯ್ಕ್ ಸರ್ ಅವರಿಗೆ ಧನ್ಯವಾದಗಳು. ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿ ಈ ಹೋರಾಟಕ್ಕೆ ನಿರಂತರವಾಗಿ 6 ದಿನಗಳಿಂದ ಬೆಂಬಲವಾಗಿ ನೀಡಿರ್ತಕ್ಕಂಥ ನಮ್ಮ ಸಂಘಟನೆ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಹಿರಿಯರಾದ ಈರಪ್ಪ ಹಂಚನಾಳ್ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀನಿ. ರೈತರ ಹೋರಾಟಕ್ಕೆ ಒಂದು ಆ ಟಿವಿ ಮಾಧ್ಯಮದವ್ರಿಗೆ ಒಂದ್ ಸ್ವಲ್ಪ ತೊಂದರೆ ಮಾಡ್ಬೇಡ್ರಿ. ನಾವು ಅವ್ರು ನಮಗೆ ಹೇಳಾಕತ್ತಾರಿ, ತಮ್ಮ ಸ್ವಲ್ಪ ಟಿವಿ ಮಾಧ್ಯಮದವ್ರು ನುಗ್ಸಾಕತ್ತೀರಿ ಅಂತ ಇಳಿದು ಬಿಡ್ರಿ. ಕೆಳಗಿದ್ದವ್ರು ನೀವು ಸ್ವಲ್ಪ ಅದನ್ನ ಬಿಡ್ರಿಪ್ಪ, ಬಿಡ್ರಿ ಅದಕ್ಕೆ ಸ್ವಲ್ಪ ಹಿಂಗ್ ಸರಿ. ತಮ್ಮ ಹೇಳಿದ್ದು ಸ್ವಲ್ಪ ಕೇಳಲ್ಲ, ಮಾಧ್ಯಮದವ್ರಿಗೆ ಬಿಟ್ಟು ಸ್ವಲ್ಪ ದೂರ ಸರಿದು ಬಿಡ್ರಿ. ನಿಂತವ್ರ ನಿಮ್ಗಿಂತ ಒಂದ್ 4 ಪಟ್ಟು ಹಿಂಗ್ ಸರಿರಿಪ್ಪ, ಅಲ್ಲಿ ಕೆಲಸ ಮಾಡ ಒಂದ್ 4 ಪಟ್ಟು ಸರಿ. ನೀವು ಆರಾಮ್ ಕೊಂಡ್ರೆ ಸ್ವಲ್ಪ ಸರಿ. ನಿಮ್ಗಿಂತ 100 ಪಟ್ಟು ಕೆಲಸ ಮಾಡೋರು ಕರ್ನಾಟಕದಾಗ ಯಾರಾದ್ರೂ ಮಾಧ್ಯಮ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರ ಇವತ್ತಿನ ದಿವಸ ಇವತ್ತು ನೀವು ಗುರ್ಲಾಪುರ್ ಕ್ರಾಸ್ ಅಂತಕ್ಕಂಥದ್ದು ಇಡೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ನಿಧಿಗಿಳಿಸಿರ್ತಕ್ಕಂಥ ಯಾವುದೇ ಏಕೈಕ ಸಂಘಟನೆ ಅಂದ್ರೆ ಗುರ್ಲಾಪುರ್ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ಬೆಳಗಾವದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ಹುಟ್ಟಿರ್ತಕ್ಕಂಥದ್ದಲ್ಲ, ಹಲವಾರು ದಿವಸ ಮೊದಲೇ ಹುಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ. ಅದು ಬೆಳಗಾವಿ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಲವಾರು ಒಂದು ಸಂದರ್ಭ ಬಂದಾಗ ಕುಂಠಿತ ಹಾಕೋತ ಬಂದಿತ್ತು. ಇವತ್ತು ನಿಮಗೆ ಎಲ್ಲರಿಗೂ ಧ್ವನಿ ಬಂದತ್ಲ, ಇದು ಬಹಳ ನನಗೊಂದು ಖುಷಿಯಾಗಿರ್ತಕ್ಕಂಥದ್ದು ಒಂದು ವಿಷಯ. ನಿಮಗೆಲ್ಲರಿಗೂ ಧ್ವನಿ ಬಂದದ್ದು ಇವತ್ತು ಎಲ್ಲರೂ ಒಂದು ಮಾತಾಡುವಂತ ಸಂದರ್ಭ ಆಯ್ತು. ಇವತ್ತಿನ ದಿವಸ ನೀವು ಇಟ್ಟು ಶಾಂತ ರೀತಿ 7ನೇ ದಿವಸ ಹೋರಾಟ ಇಲ್ಲಿವರೆಗಿನ ಶಾಂತ ರೀತಿ ನಡೆದಂತಂದ್ರೆ ಇದು ಬಹಳ ಹೆಚ್ಚಿನ ರೀತಿ. ನಿಮ್ಗೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ. ಇವತ್ತಿನ ದಿವಸ ಒಂದು ಬಹಳ ಮಾಯಕದಾಗ ಇಲ್ಲಿ ಮಾತಾಡ್ತಕ್ಕಂಥವ್ರು ಇರ್ತಾರೆ. ಸುಣ್ಣಪ್ಪ ಪೂಜಾರಿ ಅವ್ರು ಎಷ್ಟು ಮಾತಾಡ್ತಾರ, ಕುಂದೂರು ಅಂತ ಹೇಳ್ತಿರ್ತಾರ, ಗುರುಜಿ ಅವ್ರು ಹೇಳ್ತಾರ. ಅವ್ರಿಗೆ ಪಾಪ ಎಷ್ಟು ತ್ರಾಸ ಆಗೈತೆ ನನಗೆ ಗೊತ್ತಿಲ್ಲ, ಅಷ್ಟು ಮಾತಾಡಕ್ ನನಗಾಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನನಗೆ ಅರ್ಥ ಆಗೈತೆ. ಆದ್ರೂ ನಿಮ್ಮನ್ನು ಸಂಭಾಳಿಸಲ್ಲ, ಅದು ಬಹಳ ಹೆಚ್ಚಿಂದು. ಅದಕ್ಕೆ ಅದ್ರ ಜೊತೆಗೆನ ಇವತ್ತು ನಾವು ಇಲ್ಲಿ ಕೂಡಿರ್ತಕ್ಕಂಥ ವಿಷಯ, ಯಾಕೆ ಕಾರ್ಖಾನೆ ಮಾಲೀಕರು ಫಲ ಕೇಳಕ್ ಬಂದಿಲ್ಲ ಬಂದಿವಣ? ಯಾ ಕಾರ್ಖಾನೆ ಮಾಲೀಕರದು ಅವ್ರ ಆಸ್ತಿ ನಾವು ಕೇಳಕ್ ಬಂದಿಲ್ಲ. ನಮ್ಮ ವ್ಯವಹಾರಿನ ಹಣೆ ಅಂತ ದುಡಿದಿರ್ತಕ್ಕಂಥ ವ್ಯವಹಾರಿನ ಹಣೆ ಕೇಳಕ್ ಬಂದಿರ್ತಕ್ಕಂಥ ಕೂಡಿರ್ತಕ್ಕಂಥದ್ದು ಸಂಘಟನೆ. ಇವತ್ತು ನಾವು ಯಾರು ಇಲ್ಲಿ ಯಾರಿಗೆ ರೊಕ್ಕ ಕೊಟ್ಟು ತರಿಸಿಲ್ಲ. ನೀವು ತಿಳ್ಕೊಂಡಿರ್ಬೇಕು, ಚುನಾವಣೆ ಸಂದರ್ಭದಲ್ಲಿ ನೀವು ರೊಕ್ಕ ಕೊಟ್ಟು ಜೀಪ್ ಕೊಟ್ಟು ತರಿಸಿರ್ತಕ್ಕಂಥ ಮಂದಿ ಬೇರೆ, ಇದು ತಮ್ಮ ರೊಕ್ಕ ಹಾಕಿರೋದಕ್ಕೆ ದಾಸೋಹ ನಡೆಸಿರ್ತಕ್ಕಂಥ ಈ ಹೋರಾಟ ಬೇರೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ. ಅದಕ್ಕೆ ಇವತ್ತಿನ ದಿವಸ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತೈತೆ ಅಂತ ಕೇಳ್ತೀವಿ ನಾವು. ಈ ರಾಜ್ಯದ ಸರ್ಕಾರ 7ನೇ ದಿವಸಕ್ಕೆ ಹೋರಾಟ ಮುಂದುವರಿದ್ರು ಆದ್ರೂ ಸುಮ್ಮನೆ ಕೂತಾರಂದ್ರೆ ಎಂತ ನಾಚಿಕೇಡಿ ಸರ್ಕಾರ ಇರ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ನಾವು. ಇವತ್ತು ಇದಕ್ಕೆ ಇಲಾಖೆ ಆದಂತ ಸಕ್ಕರೆ ಇಲಾಖೆ, ನಾವ್ಯಾರೋ ಸಕ್ಕರೆ ಮಂತ್ರಿ ಒಬ್ಬ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾರ ಅಲ್ಲಿ ಟಿವಿ ಮಾಧ್ಯಮದಾಗ ನೋಡಿ ನಾನು. FRP ರೇಟ್ ಕೇಂದ್ರ ಸರ್ಕಾರ ಮಾಡೈತಿ,
ಆ FRP ರಿಕವರಿ ಅದ್ರ ಮೇಲೆ ಕಾರ್ಖಾನೆ ಅವ್ರು ರೇಟ್ ಕೊಡ್ತಾರೋ ಅದೇನ್ ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥ ನಿನಗೆ ಯಾಕೆ ಸಕ್ಕರೆ ಸಚಿವರನ್ನ ಯಾಕೆ ಕೊಟ್ಟಿರ್ತಕ್ಕಂಥದ್ದು ಕೇಳ್ತಾರ ಶಿವಾನಂದ ಪಾಟೀಲ್ ನೀವು. ಇನ್ನೊಬ್ಬ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ಟಿವಿ ಮಾಧ್ಯಮದವ್ರು ಅವ್ರನ್ನ ಪ್ರಶ್ನೆ ಮಾಡಿದ್ರು. ಏನ್ ಕೇಳ್ತಾರೋ, ಇಲ್ರಿ ರೈತರು 6 ದಿವಸ ಆಯ್ತು ಹೋರಾಟ ಮಾಡಕತ್ತೀನಿ, ನೀವು ಯಾಕೆ ಹೋಗಿಲ್ಲ? ಇಲ್ಲ ನನ್ನ ಅಗತ್ಯ ಬಿದ್ದರೆ ನಾವು ಹೋಗ್ಕಣಂತ. ಇನ್ನೂ ಅಗತ್ಯ ಬಿದ್ದಿಲ್ಲ ಅಂತ ಕೇಳ್ತಾನೆ ಇವತ್ತು ಉಸ್ತುವಾರಿ ಮಂತ್ರಿ. ಇನ್ನೂ ಅಗತ್ಯನ ಬಿದ್ದಿಲ್ಲ. ಇದು ರೈತರು ಹಗಲಿ ರಾತ್ರಿ ಸತ್ಯಾಗ್ರಹ ಮಾಡಾಕ್ತಾರೆ. ಇವತ್ತ ಶಾಂತ ರೀತಿ ಹೋರಾಟ ಐತಿ. ಇಂಥ ಶಾಂತ ರೀತಿ ಹೋರಾಟ ನಾನು ನೋಡಿಲ್ಲ. ಇಂಥ ಶಾಂತ ರೀತಿ ಹೋರಾಟ ಮಾಡಕ್ಕೂ ಆಗಂಗಿಲ್ಲ. ಸಂದರ್ಭ ಬಿದ್ರ ಈ ಹೋರಾಟವನ್ನು ಏನಾಕತ್ತಕ್ಕಂಥದ್ದು ಸ್ಪಷ್ಟವಾಗಿ ನಿಮಗೆ ಸಂದೇಶ ಕೊಡ್ತೀನಿ. ಇವತ್ತಿನ ದಿವಸ ತಾಳ್ಮೆ ಅನ್ನೋ ಪರೀಕ್ಷೆ ಮಾಡಬೇಡ್ರಿ. ತಾಳ್ಮೆ ಅನ್ನೋ ಪರೀಕ್ಷೆ ಮಾಡಬೇಡ್ರಿ. ರೈತರು ಹೊತ್ತಿಗೆ ಅಂದ್ರೆ ಏನಾಕತ್ತಕ್ಕಂಥ ಪರಿಸ್ಥಿತಿ ನಿಮಗೆ ಇನ್ನೂ ಗೊತ್ತಾಗಿಲ್ಲ. ಅದು ದೂರ ಕಾಲ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀನಿ. ನಾವು ಹೇಳೋಣ ಬೇಡ್ರಿ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ಬಹಳ ಸಹನೆ ಅಂತ ಅದೇ ನಾವು ಇವತ್ತು ನಮ್ಮ ಸಹನೆ ಕಟ್ಟಿ ಹೊಡೆದ್ರ ಏನಾಕತ್ತಕ್ಕಂಥದ್ದು ಪರಿಸ್ಥಿತಿ ನಿಮಗೆ ಗೊತ್ತೈತಿ. ಅದು ಎಲ್ಲ ಆಗೋಕ್ಕಿಂತ ಮುಂಚೆನೆ ಬಂದ ಕೆರೆಯಿಂದ ಮರ್ಯಾದಿಲ್ಲ ಇದನ್ನು ಸಂಧಾನ ಮಾಡಿದ್ರೆ ಸರಿ, ಮಾಡದೆ ಹೋದ್ರೆ ಮುಂದೆ ಬರ್ತಕ್ಕಂಥ ಸಂದರ್ಭ ಇದು ಯಾರ ಕೈಯಾಗ ಉಳಿಯಂಗಿಲ್ಲ. ಇವತ್ತು ಗಂಟ್ಲ ಹರ್ಕೊಂಡ್ ಸಾಕಾಗೈತಿ ಮುಂದಿದ್ದಂತ ಕಾರ್ಯಕರ್ತರಿಗೆ. ಇವತ್ತು ನಿಮ್ ಪರವಾಗಿ ಇಟ್ಟು ಸಹನ ಮಾಡಿ ಕುಂದರ್ಸಿ ನಿಮ್ಮನ್ನ ಸಹನೆಯಲ್ಲಿ ಕುಂದರ್ಸಿರ್ತಕ್ಕಂಥ ಒಂದು ಗಂಟ್ಲ ಹರಿವಾಗ್ತದೆ. ಇದನ್ನ ಮೀರುವಂತ ಪರಿಸ್ಥಿತಿನೂ ಮುಂದೆ ಬರ್ತಕ್ಕಂಥ ಸಂದರ್ಭ ಆಯ್ತು ಅಂತ ಹೇಳ್ತಾನೆ. ಒಂದು ಈ ಪಾಲಿಸಿ ಅಂತಕ್ಕಂಥದ್ದು ಗೊತ್ತೈತಿ ನಮ್ಮ ಕೇಂದ್ರ ಸರ್ಕಾರ. ಇಲ್ಲಿ ತನಕ ಬಹಳ ಮಂದಿ ಮಾತಾಡಿದ್ರು. ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಂತ ರವೀಂದ್ರ ಅವ್ರು ಮಾತಾಡಿದ್ರು, ವಿಜೇಂದ್ರ ಅವ್ರು ಮಾತಾಡಿದ್ರು, ಅವ್ರು ಕೂಡ MP ಅವ್ರು ಮಾತಾಡಿದ್ರು. ಅವ್ರಿಗೆ ಅಷ್ಟ ಕಷ್ಟ ಆಯ್ತು. ಅಲ್ಲಿ ಕೇಂದ್ರ ಸರ್ಕಾರ ಕೇಳ್ಬೇಕಲ್ಲ, ಇವ್ರ ಕೈಯಾಗೂ ಏನಿಲ್ಲ. ಇವ್ರ ಅಪ್ಪ ಮೋದಿ ಅದಲ್ಲ ಮ್ಯಾಲ, ಅವಾಗ ಹೇಳ್ಬೇಕಿದ್ರೆ ಸುದ್ದಿ. ಇವತ್ತು ಈ ದೇಶದಾಗ ರೈತರ ಈ ರೀತಿ ಪರಿಸ್ಥಿತಿ ಆಗೈತಂದ್ರೆ ಯಾರ ಕಾರಣ ಅಂದ್ರ ಕೇಂದ್ರ ಸರ್ಕಾರನ ಹೊಣೆ ಐತಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಬ್ಯಾರೆ ಏನೋ ಅಲ್ಲಿ ಒಂದು ಲೆವೆಲ್ ಇದ್ದಂಗೆ ಇದು ಒಂದು ಲೆವೆಲ್. ಅದೇನೋ ಬಾಟ್ಲಿ ಒಳಗ ಕೆಂಪು ಸರಾಯಿನೂ ಬರ್ತೈತಿ, ಬಿಳಿ ಸರಾಯಿನೂ ಬರ್ತಲ್ಲ. ಯಾವ್ದು ಕುಡಿದ್ರು ಮಿಸ್ ಆಗತ್ತಲ್ಲ, ಇವು ಎರಡೂ ಇದ್ರೆ ಇದು ಒಂದೇ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾರು ಬೇರೆ ಅಲ್ಲಿ ಇದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವ್ರ ಪಾತ್ರ ಅಟ್ಟ ಬೇರೆ. ಇಲ್ಲಿ ತನಕ ನಮ್ಮನ್ನ ಪಾತ್ರ ಮಾಡಿ ಕೆರೆ ಮೋಸ ಮಾಡಿರ್ತಕ್ಕಂಥದ್ದು ನಮ್ಗೆ ಅರ್ಥ ಆಗತೈತಿ. ಅದಕ್ಕೆ ಬ್ರಿಟಿಷರ ಪಾಲಿಸಿ ಇದಕ್ಕೆ ಏನಂತೀನಂದ್ರೆ ನಾವು ಬ್ರಿಟಿಷರ ಪಾಲಿಸಿ 78 ವರ್ಷ ಆಯ್ತು. ಇವತ್ತು ಬ್ರಿಟಿಷರು ಹೋಗ್ಯಾರ ನಾವು ತಿಳಿದಿದ್ದೆವು. ಬ್ರಿಟಿಷರು ಹೋಗಿಲ್ಲ, ನಮ್ಮನ್ನು ಹೊಡೆದಾಡುವಂತ ಬ್ರಿಟಿಷರು ನಮ್ಮಲ್ಲಿ ಅದಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇನ್ನು ನಿಮ್ಮನ್ನು ಹೊಡೆದು ಓಡಿಸುವಂತ ಕಾಲ ಸಡನ್ನಾಗಿ ಬಂದಕ್ಕಂತಕ್ಕಂಥದ್ದು ನಾವು ಈ ಸಭೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇವೆ. ಏನ್ ಹುಡುಗಾಟಿಗೆ ತಿಳಿದ್ರಿ ನೀವು? 6 ದಿವಸ ರಸ್ತಾದಾರ ಮೇಲೆ ರೈತರನ್ನ ಬಿಟ್ರಿ ಅಂದ್ರ ನೀವು ಹೊಟ್ಟಿಗೆ ಬಹಳ ಮಂದಿ ಕೇಳಿದಾರ. ನಾ ಏನ್ ಅನ್ನಾಗಲ್ಲ. ಇಲ್ಲಿ ರೈತರು ಸ್ವಾಮಿಗಳು ಇಡೀ ಕರ್ನಾಟಕದಾಗ ಇರ್ತಕ್ಕಂಥ ಎಲ್ಲಾ ಮಠಾಧೀಶರು ಇವತ್ತು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರು. ಒಂದು ವಕೀಲರ ಸಂಘದವ್ರು ಸಪೋರ್ಟ್ ಮಾಡಿದ್ರು, ಹಲವಾರು ಹೋರಾಟಗಾರರು ಸಪೋರ್ಟ್ ಮಾಡಿದ್ರು. ಇವತ್ತು ಹೋರಾಟಕ್ಕೆ ಬೀದಿ ಹೋರಾಟಕ್ಕೆ ಯುವಕರು ಬಂದಾರ ಅಂತಕ್ಕಂಥದ್ದು ಈ ಫಸ್ಟ್ ಮುಖಾಂತರ ಈ ಎದಕ್ಕೆ ಮುಖಾಂತರ ಗೊತ್ತಾಗ್ತದೆ. ಅದಕ್ಕೆ ಈ ತಾಳ್ಮೆ ಕಟ್ಟಿ ಹೊಡೆದ್ರೊಳಗೆ ಬರಬೇಕು ಅಂತಕ್ಕಂಥದ್ದು ನಾವು ಸಂದೇಶ ಕೊಡ್ತೇನೆ. ಯಾಕಂದ್ರ ಇನ್ನೂ ತಾಳ್ಮೆ ಆಯ್ತಂತ ನಾವು ಅವ್ರು ತಿಳ್ಕೊಂಡಾರ. ತಾಳ್ಮೆ ಮುಗಿದೈತದು. ಇನ್ ಜಾರ್ಕರ್ತ ನಾವು ಗಂಡಸರ ಅಟ್ಟ ಬಂದೆವು, ಇನ್ನು ಹೆಣ್ಮಕ್ಳು ಬಂದೆವು ಅಂದ್ರೆ ನಿಮ್ ಪರಿಸ್ಥಿತಿ ಏನಾಕತ್ತಂತ ಕಸಬಾರಿಗೆ ಹಿಡ್ಕೊಂಡ್ ಬರ್ಬೇಕಾಕತ್ತಿಲ್ಲ. ಈಗ ಎದಕ್ಕೆ ಮೇಲೆ ಬಂದಾದ್ರ ಹಂದಿಗೊಂದು ತಾಯಾರು ಬಂದಿದ್ರು. ಇಲ್ಲಿ ಹಂದಿಗೊಂದಾರು ರೊಟ್ಟಿ ಕಟ್ಕೊಂಡ್ ಬಂದಾರ, ಬರೀ ರೊಟ್ಟಿ ತಿನ್ಸಾಕ್ ಬಂದಾರು. ಇನ್ನು ಬರ್ಬೇಕಾದ್ರೆ ಕಸಬಾರಿಗೆ ಹಿಡ್ಕೊಂಡ್ ಬರ್ತಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಿಮಗೆ ಏನ್ ಬಂದ್ರು ಮರ್ಯಾದೆ ಇಲ್ಲ. ಯಾಕಂದ್ರೆ ನೀವು ಮೂರು ಬಿಟ್ಟವ್ರು ಎಷ್ಟು ಮಾತಾಡಿದ್ರಿ ಬೇಯಬಾರ್ದು, ನಾವು ಬೇಯಬಾರ್ದು ಅನ್ನಿಸ್ತತಿ. ಆದ್ರೂ ಅದು ಏನಾಕತ್ತಂದ್ರೆ ಈ ಸಭೆದೊಳಗ ಮತ್ತೆ ಮಾತಾಡಬೇಕತ್ತ ವಿಷಯ ಮಾತಾಡ್ಬೇಕಲ್ಲ. ಇವ್ರ ಬೇದ ನಮ್ ಬಾಯಿನ ಹೊಲಸಾಗ್ಯಾವ, ಬೇಯಬಾರ್ದು ಅಂತ ಅನಿಸ್ತತಿ. ಆದ್ರೂ ಸಭೆ ಅನ್ನೋ ಇವ್ರು ನಾಚಿಕ್ ಗೆಟ್ಟ ಅವ್ರಿಗೆ ಬೇಯಕ್ಕಿಂತ ಬೇರೆ ಏನೂ ಇಲ್ಲ. ಮತ್ ಮರ್ಯಾದಿಲ್ಲ ಬಂದ್ರೆ ಸರಿ. ಅದಕ್ಕ ಒಂದು ನಾನು ಕಾದು ನೋಡ್ತೀವಿ. ಒಂದು ಸರ್ಕಾರ ಮೇಲೆ ಭರವಸೆ ಇಟ್ಕೊಂಡೆವು. ನಾವೇನು ವಿಶ್ವಾಸ ಕಳ್ಕೊಂಡವ್ರಲ್ಲ. ನಮ್ ತಾಳ್ಮೆ ನಮಗ್ ಗೊತ್ತೈತಿ. ಒಂದ್ 12 ತಿಂಗಳ ಕಬ್ಬು ಬೆಳೆಸಿವ್, ಕಣ್ಣಾಗ ಮಣ್ಣು ಒಕ್ಕೊಂಡ್ ಕೆರೆ, ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ನೀರ್ ಹಾಸಿ ಗೊಬ್ಬರ ಆಗುದು ಕಬ್ಬು ಬೆಳೆಸಿವಲ್ಲ. ಆ ಕಬ್ಬಿಗೆ ಬೆಲೆ ತಗೋಬೇಕಂತ ಹೇಳಿ ಶಾಂತ ರೀತಿ ಹೋರಾಟ ಮಾಡಕ್ತೇವೆ. ಮತ್ತೊಂದೇನೂ ಇಲ್ಲ. ಅದಕ್ಕೆ ದಯವಿಟ್ಟು
ಈ ಸರ್ಕಾರ ಮೇಲೆ ವಿಶ್ವಾಸ ಇಟ್ಕೊಂಡೆವು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಿಮ್ ಮ್ಯಾಲ ವಿಶ್ವಾಸ ಇಟ್ಕೊಂಡೆವು. ಬಂದ್ ಕೆರೆ ಸರಿಯಾದಂತ ರೇಟ್ ಬಗೆಹರಿಸಿದ್ರೆ ಸರಿ, ಬಗೆಹರಿಸಿದವಾದ್ರೆ ಏನ್ ಮಾಡೋಣ ಅಂತಕ್ಕಂಥದ್ದು ನಾವು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ ಇವತ್ತಿನ ದಿವಸ. ನಮಗೇನು ಹೊಸದಲ್ಲ. ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಿದ ಕಾರಣ ಏನಂದ್ರೆ ಇಷ್ಟೇ ಅದ. ಸರ್ಕಾರಗಳು ನಮಗೆ ಸ್ಪಂದಿಸ್ಲಿಕ್ಕಂದ್ರ ನಾವು ನಮ್ಮ ಕೊಟ್ಟ ಬೆಳೆದಂತ ಬೆಲೆಗೆ ಸರಿಯಾದಂತ ರೇಟ್ ಸಿಗದೆ ಹೋದ್ರೆ ಆ ಮಾಲ್ ಯಾರು ಖರೀದಿ ಮಾಡ್ತಾರಲ್ಲ ಅವ್ರ ಕಡೆಯಿಂದ ನಾವು ನೇರವಾಗಿ ಕಾರ್ಯಾಚರಣೆ ಮಾಡಿ ನಾವು ರೇಟ್ ತಗೋಬೇಕಂತಕ್ಕಂಥದ್ದು ಆ ಉದ್ದೇಶ ಮೇಲೆ ಹೊಂಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ನಾವು ಇಷ್ಟಪಡ್ತೀವಿ. ಅದಕ್ಕೆ ನಿಮ್ಮಲ್ಲಿ ಆ ತಾಕತ್ ಇರ್ಲಿಕ್ಕಂದ್ರ ನಿಮ್ಮಲ್ಲಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ರೈತರ ಸಮಸ್ಯೆ ನೀವು ಬಗೆಹರಿಸಕ್ ತಾಕತ್ ಇರ್ಲಿಕ್ಕಂದ್ರ ನೀವು ಒಂದು ಕ್ಷಣ ಹಿಂದಕ್ಕೆ ಸರಿದ್ಬಿಡ್ರಿ. ಒಂದು ಕ್ಷಣ ಹಿಂದಕ್ಕೆ ಸರಿರಿ, ಒಂದು ಕ್ಷಣ ಹಿಂದಕ್ಕೆ ಸರಿರಿ. ಕಾರ್ಖಾನೆ ಮಾಲೀಕರು ಎದಿ ಮ್ಯಾಗಿನ ಅಂಗಿ ಹಿಡ್ಕೊಂಡ್ ರೇಟ್ ಘೋಷಣೆ ಮಾಡ್ತೇವೆ ಒಂದಾದಿಂದಾಗ. ನಾವು ಕಾನೂನು ಕೈ ತಗೊಳ್ಳೋರಲ್ಲ, ಇವತ್ತು ನಾವು ಕಾನೂನು ಪಾಲಿಸೋರು. ಈ ದೇಶಕ್ಕೆ ನಾವು ಕಾನೂನು ಹೇಳ್ಕೊಡೋರು. ನಿಮ್ಮ ಕಾನೂನು ಕಲಿಸ್ಕೊಡಾಕತ್ತೇವ. ನಾವು ಕಾನೂನು ಯಾರು ಕೈ ತಗೊಳ್ಳೋರಲ್ಲ. ನಮಗ್ ಕುತ್ತಿಗೆ ಬಂದ್ರೆ ನಾವು ತಡೆಯವ್ರು ಅನ್ನತಕ್ಕಂಥದ್ದು ಸಭೆ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಆ ತಾಕತ್ತಿದ್ರೆ, ಗಂಡಸ್ತಾನ ಇದ್ರೆ ಒಂದು ಕ್ಷಣದಲ್ಲಿ ಬಂದ್ ರೇಟ್ ಮುಗಿಸ್ಬೇಕು. ಮುಗಿಸಿದವಾದ್ರೆ ಮುಂದೆ ಬರ್ತಕ್ಕಂಥ ಸಂಬಂಧ ನಾವು ತೀರ್ಮಾನ ತಗೋತೇವೆ. ಆ ಕಾರ್ಖಾನೆ ಮಾಲೀಕರು ಎದಿನಾಗಿನ ಹೆಂಗೆ ಹಿಡ್ಕೊಂಡ್ ರೇಟ್ ಘೋಷಣೆ ಮಾಡ್ತೇವೆ. ಒಂದು ಕ್ಷಣ ನೋಡಂತಕ್ಕಂಥದ್ದು ನಾವು ಸರ್ಕಾರ ಕೇಳ್ತೇವೆ. ಇವತ್ತು ಯಾರೇ ಬರ್ಲಿ, ಒಬ್ರು ಸಚಿವರು ಬರ್ತಾರತ್ತ, ಆ ಸಚಿವರಿಗೆ ಹೇಳೋದು ಇಷ್ಟ, ನೀವು ಗೌರವ ಅಂತ ನೋಡ್ಕೋತೇವೆ. ನಾವೇನು ಯಾರು ದೇಶಸ್ಥರಲ್ಲ, ನಮಗೆ ಯಾರು ಟಾರ್ಗೆಟ್ ಅಲ್ಲ, ನಮಗ ವ್ಯವಸ್ಥಾ ಟಾರ್ಗೆಟ್. ನಮ್ಮ ಕಂಟಕ್ಕೆ ಬಂದ್ರ ಯಾರು ಬಿಡಂಗಿಲ್ಲ ಅಂತಕ್ಕಂಥದ್ದು ಈ ಹೋರಾಟ. ಇದು ಬರೇ ಗುರ್ಲಾಪುರದೊಳಗಿಲ್ಲ, ಇಡೀ ಕರ್ನಾಟಕ ತುಂಬ ಈ ಹೋರಾಟ ನಡೆದಕ್ಕಂಥದ್ದು. ಈ ಕೇಂದ್ರ ಸರ್ಕಾರಕ್ಕೆ ಹೇಳ್ತೇವೆ, ರಾಜ್ಯ ಸರ್ಕಾರಕ್ಕೆ ಹೇಳ್ತೇವೆ. ನೀವೆಲ್ಲರ ಮಹಿಳಾ ಕಾನೂನು ಗೊತ್ತಿರ್ಬೋದು, ನೀವು ಬಹಳಷ್ಟು ದುಡ್ಡು ಮಾಡಿರ್ಬೋದು. ನಮ್ ಶಶಿಕಾಂತ್ ಅವ್ರು ಹೇಳಿದ್ರಲ್ಲ, ಮಾಡಿ ದುಡ್ಡು ನೀವು ಹೋಗಾಗ ಬರಂಗಿಲ್ಲ, ಅದು ಇಲ್ಲೇ ಇರ್ತೈತಿ. ಆ ದುಡ್ಡ ಅದು ಎಲ್ಲಿ ಬರಂಗಿಲ್ಲ. ಅದಕ್ಕೆ ನಾವು ಯಾವ ಮಾತ್ರನು ಹೇಳಂಗಿಲ್ಲ. ಕೆಲವ್ರು ಹೇಳ್ತಾರ ನೇಪಾಳ ಮಾದರಿ ಹೇಳ್ತಾರೋ, ಆ ಮಾದರಿನೂ ಇಲ್ಲ. ದಿಲ್ಲಿ ಮಾದರಿ ಹೇಳ್ತಾರೆ, ದಿಲ್ಲಿ ಮಾದರಿ ಇಲ್ಲ. ಇಡೀ ಕರ್ನಾಟಕದ ಮಾದರಿ ಯಾಕಂತಂತ ಈ ಹೋರಾಟ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೇವೆ. ಕರ್ನಾಟಕ ಮಾದರಿ ಅದು. ಅದಕ್ಕೆ ಇವತ್ತಿನ ದಿವಸ ಬಹಳ ವಿಶೇಷವಾದ, ನಾವೇನು ಹೆಚ್ಚಿಗೆ ರೇಟ್ ಕೇಳಿಲ್ಲ. ನಮ್ ಸುಭಾಷಣ್ಣವ್ರು ಹೇಳ್ಯಾರ, FRP ರೇಟ್ ಒಳಗೆ ಎಷ್ಟು ಮೋಸ ಮಾಡ್ಯಾರತಕ್ಕಂಥದ್ದು. ಆ ಮೋಸ ಮಾಡ್ಕೊತ ಬಂದವ್ರು ಇಲ್ಲಿ ತನಕ, ನಾವು ಇಲ್ಲಿ ತನಕ ಕೇಳ್ಕೊತ ಬಂದೆವು. ಈ ಮೋಸ ತಡಿಲಾಕ ಇವತ್ತು ಬೀದಿಗೆ ಬಂದೆವು. ಅದಕ್ಕೆ ಕಾರ್ಖಾನೆ ಮಾಲೀಕರು ಮಾಡಿರ್ತಕ್ಕಂಥ ಮೋಸ ಬಹಳ ಐತಿ. ಆ ಮೋಸ ಅದು ಒಂದೇ ಮೋಸ ಅಲ್ಲ, ರಾಜಕಾರಣಿಗಳು ಮೋಸ ಮಾಡಿದಾರು. ಈ ಮೋಸ ತಡೆಯಕ್ ಆಗುದಿಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗ ನೀವು ಜಿಲ್ಲೆದೊಳಗೆ ಅಡ್ಡಾಡುವಂತ ಕಷ್ಟ ಆಕತ್ತೆ ಅಂತಕ್ಕಂಥದ್ದು ಫಸ್ಟ್ ಎಡ್ಗೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವು ಬಹಳ ಮಾತಾಡಂಗಿಲ್ಲ. ಮಾತಾಡೋ ವಿಷಯಗಳು ಇನ್ನೂ ಬಹಳ ಅದಾವ, ಅವೆಲ್ಲ ವಿಷಯ ಬೇಡ. ಅದಕ್ಕೆ ವಿಷಯ ಅಂತರ ಅದು ಬೇಡ. ದಯವಿಟ್ಟು ನಾನು ಇವತ್ತ ಈ ತಾಳ್ಮೆಯನ್ನು ಎಡ್ಲಿ ತನಕ ತಾಳೋಣ ಅಂತಕ್ಕಂಥದ್ದು ನಿಮ್ಮನ್ನೆಲ್ಲರನ್ನು ಕೇಳಾಕ್ತೇನೆ ನಾನು. ಅದಕ್ಕೆ ದಯವಿಟ್ಟು ಇನ್ನೂ ಅದೊಂದು ನಿರ್ಣಯ ತಗೊಳ್ಳೋಣ. ಯಾಕಂದ್ರೆ ಬಹಳ ಒಂದು ಇಡೀ ಯಾರೊಬ್ಬರ ಕೈಯಾಗಿಲ್ಲ ಇದು ನಿರ್ಣಯ ತಗೊಳಕ. ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಬಹಳ ಮಂದಿ ಮುಖಂಡರು, ಇದು 3 ಜಿಲ್ಲಾ ಸಮಸ್ಯೆ ಐತಿ. 3 ಜಿಲ್ಲಾ ರೈತ ಮುಖಂಡರು ಸೇರ್ಕೊಂಡು ಅದಕ್ಕೊಂದು ನಿರ್ಣಯ ತಗೊಳ್ಳೋಣ. ಅದಕ್ಕೆ ಇವತ್ತು ಏನು ನಾಳೆ 7ನೇ ತಾರೀಕಿನೊಳಗ ಏನ್ ನಿಪಾಣಿ ಒಳಗೆ ಬಂದ ಹೆದ್ದಾರಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತ ಒಂದು ನಿರ್ಣಯ ತಗೊಂಡಲ್ಲ. ಅದಕ್ಕೆ ಬರೇ ಕರ್ನಾಟಕ ಅಲ್ಲ, ಈ ದಕ್ಷಿಣ ಭಾರತವನ್ನು ಒಕ್ಕೂಡಿಸುವಂತ ಕೆಲಸ ಆಕತ್ತೆ ಅಂತಕ್ಕಂಥದ್ದು ಈ ಸರ್ಕಾರ ಕೇಳಕ್ ಇಷ್ಟಪಡ್ತೇನೆ. ಇವತ್ತು ರಾಜೇಶ್ ಶೆಟ್ಟಿ ಇರ್ಬೋದು, ಮಹಾರಾಷ್ಟ್ರದ ರಾಜೇಶ್ ಶೆಟ್ಟಿ ಇರ್ಬೋದು, ಈ ಕರ್ನಾಟಕದ ಚಿನ್ನಪ್ಪ ಪೂಜಾರಿ ಇರ್ಬೋದು, ಸುಭಾಷಣ ಶಿರಬೂರು ಅವ್ರು ಇರ್ಬೋದು, ಮುತ್ತಪ್ಪ ಕುಮಾರ್ ಅವ್ರು ಇರ್ಬೋದು, ಶಶಿಕಾಂತ ಗುರೂಜಿ ಇರ್ಬೋದು. ಇವತ್ತಿನ ದಿವಸ ನಾವು ನಿರ್ಧಾರ ತಗೋತೇವೆ. ಈ ದಕ್ಷಿಣ ಭಾರತದೊಳಗೆ ಏನು ಕಬ್ಬು ಬೆಳೆಗಾರ ಸಂಘ ಐತಲ್ಲ, ನಮ್ಮ ರೇಟ್ ಸಿಗುವವರೆಗೆ ನಾವು ಈ ಸರ್ಕಾರಗಳನ್ನು ಜಾಲಾಡುವಂತ ಕೆಲಸ ಮಾಡ್ಬೇಕಂತಕ್ಕಂಥ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾನೆ ಇವತ್ತು. ಹೊರಗಾಡ್ರಿ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಇನ್ನು ಮುಂದೆ ನಿಮ್ಮ ಮಾತನಾಡಂಗಿಲ್ಲ. ಇದು ನಾವು ಹೇಳ್ತೇವೆ. ಇವತ್ತಿನ ದಿವಸ ಶಿವಾನಂದ ಪಾಟೀಲ ಬೇಕಾಬಿಟ್ಟು ಹೇಳಿಕೆ ಕೊಡೋದು ಬಿಡ್ಬೇಕು. ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಬೇಕಾಬಿಟ್ಟು ಹೇಳಿಕೆ ಕೊಡೋದು ನಿಲ್ಲಿಸ್ಬೇಕು.
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಕಾಬಿಟ್ಟು ಹೇಳಿಕೆ ಕೊಡೋದು ನಿಲ್ಲಿಸ್ಬೇಕು. ನಮ್ನೇನ್ ಸಾಮಾನ್ಯ ಜನ ತಿಳ್ಕೊಬೇಡ್ರಿ ನೀವು. ನಾವು ಸಾಮಾನ್ಯ ಮನುಷ್ಯರಲ್ಲ, ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು. ನಮಗ್ ಜವಾಬ್ದಾರಿ ಐತಿ. ಈ ದೇಶನ ಬದುಕಿಸಿದವರು, ಈ ದೇಶಕ್ಕೆ ಅನ್ನ ಕೊಟ್ಟು ಬದುಕಿಸಿದಂತ ರೈತರು. ಈ ನಮ್ಮ ಮ್ಯಾಲ ನೀವು ಏನಾದ್ರು ಗೌರವ ಕಳ್ಕೊಂಡ್ರಿ ಅಂದ್ರ ನಿಮಗೆ ಒಂದು ಕ್ಷಣನೂ ಈ ಜಾಗ ಇಲ್ಲ ಅಂತಕ್ಕಂಥದ್ದು ಈ ಸಭೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಬರೀ ಇವ್ರಿಗೆ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಯಾರ್ಯಾರು ಸಚಿವರದಿರಿ, ರಾಜಕಾರಣಿಗಳದಿರಿ, ಎಲ್ಲಾರ್ಗಿ ಸಂದೇಶ ಹೊಕ್ಕತ್ತದು. ದಯವಿಟ್ಟು ಮಾನ ಮರ್ಯಾದೆ ಇದ್ರ ಈ ಹೋರಾಟಕ್ಕೆ ಬರಬೇಕು ಅಂತಕ್ಕಂಥದ್ದು ಈ ಹೋರಾಟ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ. ಒಂದು ಸಣ್ಣ ಸರಳಾಗಿ ಬರ್ಬೇಕಂತ. ಒಂದು ಈ ಕಾರ್ಖಾನೆ ಮಾಲೀಕರು ಇವ್ರೇನ ಅಲಗಂತಿ ಅಲ್ಲ, ಇವ್ರೇನ್ ಸಾಮಾನ್ಯ ಗಿರಿಕೊಳ್ಳಲ್ಲ. ಇವರು ಸರ್ಕಾರಕ್ಕೆ ಕನ್ನ ಮಣಗದವ್ರು. ಇವರು ಇವತ್ತು ನಮಗೂ ಕನ್ನ ಮಣ್ಣ ಹಾಕ್ತಾರ. ಅದಕ್ಕೆ ಸರ್ಕಾರ ಕಣ್ಣು ಮಗದಾರ ಅಂದಾರ ಏನು, ಸಚಿವರು ಮಾತ್ರ ಮೇಸಾರ. ಇವ್ರು ನಮಗ್ ಅರ್ಥ ಆಗ್ತದೆ. ಈ ರೀತಿ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾರಂದ್ರ ಈ ಮಂತ್ರಿಗಳಿಗೆ ಸಾಕಷ್ಟು ಮೇಸಾರ. ಇವರು ಮೇಲ್ ಒಂದು ಹೊಂದಿತರ ಆಗಿರ್ತಕ್ಕಂಥ ಶಿವಣ್ಣ ಪಾಟೀಲ್ ಇವರು. ಈ ಕಾರ್ಖಾನೆ ಮಾಲೀಕರೊಳಗದ್ದು ಮೇಲ ನೀವು ಈ ರೀತಿ ಆಗ್ಬೇಕಾದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಸಾರಿವನ್ನ ನೀನು ಅರ್ಥ ಮಾಡ್ಕೋಬೇಕು. ಒಂದು ಕ್ಷಣನೂ ಅಲ್ಲಿ ಇರಬಾರ್ದು. ಇಲ್ಲಿಗ ರಾಜೀನಾಮೆ ಕೊಂಡು ಮನೆಗೆ ಹೋಗ್ಬೇಕು. ಈ ಹೋರಾಟಕ್ಕೆ ಬರ್ಬೇಕಂತಕ್ಕಂಥ ಈ ಹೋರಾಟ ಮುಖಾಂತರ ಶಿವಣ್ಣ ಪಾಟೀಲ್ ಕರೆ ಕೊಡ್ತೇವೆ. ಅದಕ್ಕೆ ದಯವಿಟ್ಟು ಇನ್ನೂ ವಿಷಯಗಳು ಬಹಳ ಮಾತಾಡೋರು, ಆ ವಿಷಯಗಳ ಕುರಿತು ಈ ಕುಲಾಂಕುಷವಾಗಿ ನಾವು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೇಕಾಗತ್ತಂತಕ್ಕಂಥ ವಿಷಯದೊಳಗ ಈ ಹೋರಾಟ ನಿಮಗೆ ಇದಾಗಂಗಿಲ್ಲ. ಈ ಹೋರಾಟ ಯಶಸ್ವಿ ಆಗತ್ತೆ. ನೀವು ಭರವಸೆ ಇಟ್ಕೋರಿ, ಹೋರಾಟ ಯಶಸ್ವಿ ಆಗುವಂತ ನಾವು ಹೋಗಂಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಐತೆ. ಇದು ರಾಜ್ಯದ ಹೆದ್ದಾರಿ. ಇದು ಇವತ್ತು ರಾಜ್ಯದ ಹೆದ್ದಾರಿ ಬಂದ್ ಮಾಡ್ಕೊಂಡ್ ಕೂತೇವಂದ್ರ ನಾವು ಹಂಗ ಮನೆಗೆ ಹೋಗಲ್ಲ. ಮಕ್ಕಳ ಕರಿಕರಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯ ಹಿರಿಯ ರೈತ ಮುಖಂಡರು, ನಮ್ಮ ರೈತ ಸಂಘಟನೆ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಈರಪ್ಪನ ಅಂಚಳವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸರಿ.